ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ದಬ್ಬಾಳಿಕೆ ಆಡಳಿತ ಮುಂದುವರೆದಿದೆ. ಕಾನೂನಿನ ಹೆಸರಿನಲ್ಲಿ ಕಠಿಣ ನಿರ್ಬಂಧಗಳನ್ನು ವಿಧಿಸಲಾಗ್ತಾ ಇದೆ ಎಂದು ವಿಶ್ವಸಂಸ್ಥೆಯು ಹೇಳಿದೆ. ರಂಜಾನ್ ತಿಂಗಳಲ್ಲಿ ಸ್ಟೈಲಿಶ್ ಹೇರ್ ಕಟ್ ಮಾಡಿಕೊಂಡವರು ಹಾಗೂ ಪ್ರಾರ್ಥನೆಗೆ ಹಾಜರಾಗದವರನ್ನ ತಾಲಿಬಾನ್ ಪೊಲೀಸರು ಬಂಧಿಸಿದ್ದಾರೆ ಎಂದು ವಿಶ್ವಸಂಸ್ಥೆ ಹೇಳಿದೆ. ಸಾರ್ವಜನಿಕ ನಡವಳಿಕೆಯನ್ನು ನಿಯಂತ್ರಿಸುವ ಕಾನೂನುಗಳು ಜಾರಿಗೆ ಬಂದ 6 ತಿಂಗಳ ನಂತರ ಈ ಘಟನೆಗಳು ಸಂಭವಿಸಿವೆ. ಕಳೆದ ಆಗಸ್ಟ್ನಲ್ಲಿ ತಾಲಿಬಾನ್ ಜನರ ದೈನಂದಿನ ಜೀವನದ ಹಲವು ಅಂಶಗಳನ್ನು ನಿಯಂತ್ರಿಸುವ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿತ್ತು. ಇವುಗಳಲ್ಲಿ ಸಾರ್ವಜನಿಕ ಸಾರಿಗೆ, ಸಂಗೀತ, ಕ್ಷೌರ ಮತ್ತು ಆಚರಣೆಗಳ ಮೇಲಿನ ನಿಷೇಧಗಳು ಸೇರಿವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸಂಗೀತ ಕಚೇರಿಗಳಲ್ಲಿ ಮಹಿಳೆಯರು ತಮ್ಮ ಮುಖಗಳನ್ನು ತೋರಿಸುವುದನ್ನು ನಿಷೇಧಿಸಲಾಯಿತು. ಆ ಸಮಯದಲ್ಲಿ ಈ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿತು. ಅವರು ದೇಶದ ಭವಿಷ್ಯದ ಬಗ್ಗೆ ಚಿಂತಾಜನಕ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಎಂದು ಅದು ಎಚ್ಚರಿಸಿದೆ. ಮಹಿಳೆಯರು ಮತ್ತು ಹುಡುಗಿಯರ ಶಿಕ್ಷಣ, ಉದ್ಯೋಗಗಳು ಮತ್ತು ಉಡುಗೆ ತೊಡುಗೆಗಳ ಮೇಲೆ ಅಸ್ತಿತ್ವದಲ್ಲಿರುವ ನಿರ್ಬಂಧಗಳ ಜೊತೆಗೆ ಹೊಸ ಕಾನೂನುಗಳನ್ನು ಪರಿಚಯಿಸಲಾಗಿದೆ ಎಂದು ಅದು ಹೇಳಿದೆ. ಆದಾಗ್ಯೂ ನೈತಿಕ ಕಾನೂನುಗಳ ಬಗ್ಗೆ ವಿಶ್ವಸಂಸ್ಥೆಯ ಕಳವಳಗಳನ್ನು ತಾಲಿಬಾನ್ ತಿರಸ್ಕರಿಸಿತು. ಕಾನೂನುಗಳು ಜಾರಿಗೆ ಬಂದ ಮೊದಲ 6 ತಿಂಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಂಧನಗಳು ಕೇಶವಿನ್ಯಾಸ, ಗಡ್ಡ ಟ್ರಿಮ್ಮಿಂಗ್ ಆರೋಪಗಳಿಗಾಗಿ ನಡೆದಿವೆ ಎಂದು ಅಫ್ಘಾನಿಸ್ತಾನದಲ್ಲಿ ವಿಶ್ವಸಂಸ್ಥೆಯ ಮಿಷನ್ ಬಿಡುಗಡೆ ಮಾಡಿದ ಇತ್ತೀಚಿನ ವರದಿಯೊಂದು ತಿಳಿಸಿದೆ. ನೈತಿಕ ಪೊಲೀಸರು ನಿರಂಕುಶವಾಗಿ ಜನರನ್ನ ಬಂಧಿಸ್ತಾ ಇದ್ದಾರೆ ಎಂದು ವರದಿ ಆರೋಪಿಸಿದೆ. ರಂಜಾನ್ ತಿಂಗಳಲ್ಲಿ ಕಡ್ಡಾಯ ಸಾಮೂಹಿಕ ಪ್ರಾರ್ಥನೆಗಳಿಗೆ ಹಾಜರಾಗುವುದನ್ನು ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇತ್ತು ಮತ್ತು ಹಾಜರಾಗದವರನ್ನ ಕೆಲವೊಮ್ಮೆ ಬಂಧಿಸಲಾಗ್ತಾ ಇತ್ತು ಎಂದು ಅದು ಹೇಳಿದೆ. ಈ ಕಾನೂನುಗಳು ಪುರುಷರು ಮತ್ತು ಮಹಿಳೆಯರು ಇಬ್ಬರ ಮೇಲೂ ಪರಿಣಾಮ ಬೀರ್ತವೆ. ವಿಶೇಷವಾಗಿ ಖಾಸಗಿ ಶೈಕ್ಷಣಿಕ ಕೇಂದ್ರಗಳು, ಸಲೂನ್ಗಳು, ಟೈಲರ್ಗಳು, ಮದುವೆ ಅಡುಗೆ ಒದಗಿಸುವವರು ಮತ್ತು ರೆಸ್ಟೋರೆಂಟ್ಗಳಂತಹ ಸಣ್ಣ ವ್ಯವಹಾರಗಳನ್ನು ನಡೆಸ್ತಾ ಇರುವವರ ಮೇಲೆ ಪರಿಣಾಮ ಬೀರ್ತಿದೆ ಎಂದು ವಿಶ್ವಸಂಸ್ಥೆ ಕಳವಳ ವ್ಯಕ್ತಪಡಿಸಿದೆ. ಇದು ಅವರ ಆದಾಯ ಮತ್ತು ಉದ್ಯೋಗಾವಕಾಶಗಳಲ್ಲಿ ಕಡಿತ ಅಥವಾ ಸಂಪೂರ್ಣ ನಷ್ಟಕ್ಕೆ ಕಾರಣವಾಯಿತು ಎಂದು ಆರೋಪಿಸಲಾಗಿತ್ತು. ಮಹಿಳೆಯರ ಶಿಕ್ಷಣ ಮತ್ತು ಉದ್ಯೋಗವನ್ನು ನಿಷೇಧಿಸುವುದರಿಂದ ಆರ್ಥಿಕತೆಗೆ ವರ್ಷಕ್ಕೆ $1.4 ಬಿಲಿಯನ್ ಗಳಿಗಿಂತ ಹೆಚ್ಚಿನ ನಷ್ಟವಾಗಬಹುದು ಎಂದು ವಿಶ್ವ ಬ್ಯಾಂಕ್ ಅಧ್ಯಯನವು ಅಂದಾಜಿಸಿದೆ. ಆದಾಗ್ಯೂ ತಾಲಿಬಾನ್ ನಾಯಕ ಹಿಬತುಲ್ಲಾ ಅಖುಂಡ್ಜಾದ ಇವುಗಳನ್ನು ತಿರಸ್ಕರಿಸಿದ್ದಾರೆ. ಅವರು ಇಸ್ಲಾಮಿಕ್ ಕಾನೂನಿನ ಮಹತ್ವ ಮತ್ತು ಅಫ್ಘಾನ್ ಸಮಾಜದ ಮತ್ತು ಜನರನ್ನ ಸುಧಾರಿಸುವಲ್ಲಿ ನೈತಿಕ ಸಚಿವಾಲಯದ ಪಾತ್ರವನ್ನು ಬೆಂಬಲಿಸಿದ್ರು. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ನೈತಿಕ ಕಾನೂನುಗಳನ್ನು ಜಾರಿಗೊಳಿಸಲು ಅಧಿಕಾರಿಗಳನ್ನು ವಿಶೇಷವಾಗಿ ನೇಮಿಸಲಾಗಿದೆ. ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಲು ಮತ್ತು ಅದನ್ನು ಜಾರಿಗೊಳಿಸಲು ಅವರಲ್ಲಿ 3,300ಕ್ಕೂ ಹೆಚ್ಚು ಪುರುಷ ಇನ್ಸ್ಪೆಕ್ಟರ್ಗಳಿದ್ದಾರೆ ಎಂದು ಅದು ಹೇಳಿದೆ.